ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ತಡ ಮಾಡ್ದೇ ಈಗ ರಾಗಿ ರೊಟ್ಟಿ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಓಕೆನಾ? ಈಸಿಯಾಗಿ ಮಾಡ್ಕೊಬೋದು, ಹೆಲ್ದಿಯಾಗಿ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡೋಣ ಬನ್ನಿ. ಈಗ ಮೊದಲೇದಾಗಿ 1 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಜೋಳದ ಹಿಟ್ಟು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಉಪ್ಪು, ಖಾರ, ಕೊತ್ತಂಬರಿ, ಕರಿಬೇವು ಒಣಗಿದಿದ್ರೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಫ್ಲೇವರಿಗೆ ಕಸ್ತೂರಿ ಮೆಂತಿ ಹಾಕಿದ್ದೀನಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಈರುಳ್ಳಿನ ಹಾಕಬೇಕಾಗತ್ತೆ. 2ರಿಂದ 3 ಈರುಳ್ಳಿನ ಚೆನ್ನಾಗಿ ಹೆಚ್ಚಿಟ್ಕೊಂಡು, ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಹೆಚ್ಚಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್. ಅದು ಮೇಲ್ಗಡೆ ಸಿಪ್ಪೆ ತೆಗೆದ್ಮೇಲೆ ಬ್ಲ್ಯಾಕ್ ಕಲರ್ದು ಏನಿರುತ್ತಲ್ಲ ಫ್ರೆಂಡ್ಸ್, ಅದು ಹೋಗಬೇಕು. ಯಾಕಂತಂದರೆ ಅದು ಡೇಂಜರ್ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮತ್ತೊಮ್ಮೆ ಇನ್ನೊಂದು ಸರಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರಿನಲ್ಲಿ ಸ್ವಲ್ಪ ಬಿಟ್ಬಿಡಿ. ಯಾಕಂದರೆ ಹೆಚ್ಚಬೇಕಾದ್ರೆ ಈರುಳ್ಳಿನ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರೋಲ್ಲ. ಹಾಗಾಗಿ ನಮಗಂತ ಪ್ರೀತ ನೀರು ಬರುತ್ತೆ ಕಣ್ಣಲ್ಲಿ ಈರುಳ್ಳಿ ಹೆಚ್ಚಬೇಕಾದ್ರೆ. ಅದು ಚಾಪರ್ ಏನಾರು ಇದ್ದರೆ ಒಂದು ಚಾಪರಿಂದ ನೀವು ಕಟ್ ಮಾಡ್ಕೊಬೋದು. ಕಟರ್ ಇರುತ್ತಲ್ಲ ಫ್ರೆಂಡ್ಸ್, ಅದರಿಂದ ಕಟ್ ಮಾಡ್ಕೊಬೋದು. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆನಾ? ಯಾಕಂದರೆ ತಟ್ಟಬೇಕಾದ್ರೆ ರಾಗಿ ರೊಟ್ಟಿ ಅಥವಾ ತಾಲಿಪೇಟು ತಟ್ಟಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ತಟ್ಬೋದು ಫ್ರೆಂಡ್ಸ್. ಓಕೆನಾ? ಆ ಒಂದು ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿನೂ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಹಾಕ್ಕೊಂಬಿಡಿ. ಈಗ ಚಮಚದಲ್ಲೇ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೀರನ್ನು ಹಾಕಿ ನಾವು ತಾಲಿಪೇಟು ಅಥವಾ ರಾಗಿ ರೊಟ್ಟಿ ಯಾವ ರೀತಿ ಮಾಡ್ಕೊತೀವಿ ನೋಡಿ, ಆ ಒಂದು ಹದಕ್ಕೆ ಕಲಸಿಟ್ಕೊಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಈಗ ದಿನ ಚಪಾತಿ, ರೊಟ್ಟಿ, ಆಮೇಲೆ ಪೂರಿ, ಇಡ್ಲಿ, ಈ ಥರದ ದೋಸೆ, ಈ ಥರದ್ದೆಲ್ಲ ತಿಂದಿರ್ತೀವಿ. ರಾಗಿ ರೊಟ್ಟಿ ಹೆಲ್ದಿ ಅಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ರಾಗಿ ಹಿಟ್ಟು ಕಡಿಮೆ ಬಿತ್ತು. ಹಾಗಾಗಿ ಸ್ವಲ್ಪ ನಾನು ಜೋಳದ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬರೀ ರಾಗಿ ಹಿಟ್ಟಿಲಿನೂ ಸಹ ನೀವು ಮಾಡ್ಕೊಬೋದು. ಇದು ತಾಲಿಪೆಟ್ಟು ಅಥವಾ ವಾಡಪ್ಪೆ ಅಂತೇಳಿ ಹೇಳ್ತೀವಿ ನಮ್ಮ ಕಡೆ. ಹಾಗಾಗಿ ನಾನು ಈ ಒಂದು ರಾಗಿ ಹಿಟ್ಟಿನಿಂದ ಯಾವ ರೀತಿ ಒಂದು ತಾಲಿಪೆಟ್ಟು ಅಥವಾ ವಾಡಪ್ಪಿ ಮಾಡಬೇಕಂತ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಹೆಲ್ದಿ, ಆರೋಗ್ಯಕರವಾದಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅಥವಾ ನೀವು ಊಟಕ್ಕಾದ್ರೂ ಮಾಡ್ಕೊಬೋದು, ಇನ್ನೂ ಪರವಾಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ರಜೆ ಇದ್ದ ಒಂದು ದಿನಗಳಲ್ಲಿ ನೀವು ಮಾಡ್ಕೊಂಡು ತಿಂದಾಗ ನಿಮಗೂ ಸಹ ಖುಷಿ ಇರುತ್ತೆ. ಮಕ್ಕಳೆಲ್ಲ ಮನೆಗಿರ್ತಾರೆ, ಆಮೇಲೆ ಮನೆಯವರೆಲ್ಲ ಮನೆಯಲ್ಲಿರ್ತಾರಲ್ಲ ಫ್ರೆಂಡ್ಸ್. ಹಾಗಾಗಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಆ ಥರ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಅದನ್ನು ಕಲಸಿಟ್ಬಿಡಿ. ಇಲ್ಲಿ ಆ ಒಂದು ರಾಗಿ ರೊಟ್ಟಿಗೆ ಅಥವಾ ತಾಲಿಪೆಟ್ಟಿಗೆ ಒಂದು ಚಟ್ನಿನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕಾಗಿ ಕೊಬ್ಬರಿ ಬೇಕಾಗುತ್ತೆ, ಹಸಿ ಕೊಬ್ಬರಿ. 1 ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆ ಒಂದು ತೆಂಗಿನಕಾಯಿನ ಇಲ್ಲಿ ಹೊಡಿತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ಥರ ತೆಂಗಿನಕಾಯಿನ ಹೊಡ್ಕೊಂಡು ಆಮೇಲೆ ಅದ್ರ ಮೇಲೆ ಜಿಬ್ರೆ ಇರುತ್ತಲ್ಲ ಫ್ರೆಂಡ್ಸ್, ಆ ಒಂದು ಜಿಬ್ರನ ತೆಗಿಬೇಕಾಗತ್ತೆ. ತೆಗೆದ್ಮೇಲೆ ಅದನ್ನು ಎರ್ಚ್ಕೊಬೇಕಾಗತ್ತೆ. ಮೇಲೆ ಜಿಬ್ರ ಇರುತ್ತಲ್ಲ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಇದನ್ನು ನೋಡಿದ್ದೀರಲ್ಲ ಫ್ರೆಂಡ್ಸ್, ನೀವೆಲ್ಲ ನೋಡಿದ್ದೀರ ಅಂತ ಅನ್ಕೊತೀನಿ. ಇದು ಇಳಿಗೆ ಅಂತೇಳಿ ಕರಿತೀವಿ. ಒಂದು ಸ್ವಲ್ಪ ಜಾಸ್ತಿ ತರಕಾರಿ ಏನಾದರೂ ಇದ್ದರೆ ಅಥವಾ ಕೊಬ್ಬರಿ ಏನಾದರೂ ಎರ್ಜೋದಿದ್ರೆ ನಾನು ಇದರಲ್ಲೇ ಹೆರ್ಚ್ಕೊಳ್ಳೋದು. ಬೇಗ ಆಗಿಬಿಡುತ್ತೆ. ಒಂದು ಸ್ವಲ್ಪ ಐಟಮ್ಸ್ ಏನಾದರೂ ಹೆಚ್ಕೊಳ್ಳೋದಿದ್ರೆ ನಾನು ಚಾಕುಲೆ ಹೆಚ್ಚಿರ್ತೀನಿ. ಆಲ್ಮೋಸ್ಟ್ ಭಾಳ ಇದ್ದರೆ ಅಥವಾ ಕೊಬ್ಬರಿ ಏನಾದರೂ ತುರಿಯೋದಿದ್ರೆ ನಾನು ಇಳಿಗ್ಲೇ ಎರ್ಚ್ಕೊಂಡಿರ್ತೀನಿ. ನಿಮ್ಮಲ್ಲೇನು ಏನಾದರೂ ಆ ಥರದ್ದು ಇಳಿಗೆ ಇದ್ದರೆ ನನಗೊಂದು ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಅವಾಗ ಗೊತ್ತಾಗುತ್ತೆ ನೀವೆಲ್ಲ ಫುಲ್ ವೀಡಿಯೋ ನೋಡಿದ್ದೀರಾ, ಸ್ಕಿಪ್ ಮಾಡ್ದೇನೆ ಅಂತೇಳಿ ನಾನು ಅನ್ಕೊತೀನಿ. ಓಕೆನಾ ಫ್ರೆಂಡ್ಸ್? ಈಗ ಇಳಿಗೆ ಸ್ವಲ್ಪ ಕಡಿಮೆ ಆಗಿದೆ ಫ್ರೆಂಡ್ಸ್. ಎಲ್ಲರೂ ಚಾಕುಲೇ ಯೂಸ್ ಮಾಡ್ತಾರೆ ತರಕಾರಿಗಳನ್ನು ಹೆಚ್ಚಲಿಕ್ಕೆ. ಹಾಗಾಗಿ ನಮ್ಮ ಮನೇಲಿತ್ತು, ನಾನು ಯಾವಾಗಲೂ ಇಳಿಗೆನೇ ಯೂಸ್ ಮಾಡ್ತೀನಿ. ಕೊಬ್ಬರಿ ಹೆರ್ಜೋಕ್ಕೆ ಭಾಳ ಒಂದು ತರಕಾರಿಗಳು ಇದ್ದರೆ ಆ ಒಂದು ಕೊಬ್ಬರಿನ ಫುಲ್ಲು ಚೆನ್ನಾಗಿ ಎರ್ಚ್ಕೊಳ್ಳಿ. 1 ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಅದಕ್ಕೆ ಬೆಳ್ಳುಳ್ಳಿ ಆಮೇಲೆ ಮೆಣಸಿಕಾಯಿನೂ ಸಹ ತೊಳೆದು ನಾನು ಪೀಸ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಏನೇ ಐಟಮ್ಸ್ಗಳನ್ನು ನಾನು ಯೂಸ್ ಮಾಡಬೇಕಾದ್ರೆ ತೊಳೆದೇ ಯೂಸ್ ಮಾಡಿರ್ತೀನಿ. ನೀವು ಸಹ ಅದೇ ರೀತಿ ಅಂತೇಳಿ ಅನ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಅದನ್ನೆಲ್ಲ ಹಾಕಿ ಕೊಬ್ಬರಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಆಮೇಲೆ ಮೆಣಸಿಕಾಯಿ, ಉಪ್ಪು, ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈ ಥರ ಸಣ್ಣದಾಗಿ ಆಗುತ್ತೆ. ಸ್ವಲ್ಪ ಉದುರೇ ಇರಲಿ ಫ್ರೆಂಡ್ಸ್. ಫುಲ್ಲು ನೀರು ಥರ ಮಾಡ್ಕೊಬೇಡಿ. ಒಂದು ಸ್ವಲ್ಪ ಈ ಥರ ಉದುರು ಥರ ಇದ್ರೇ ಆ ಒಂದು ತಾಲಿಪೆಟ್ಟಿಗೆ, ರೊಟ್ಟಿಗೆ ರುಚಿಯಾಗಿರುತ್ತೆ. ಓಕೆನಾ? ಇದೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಬೇಕಾದರೆ ಉಪ್ಪು, ಖಾರ ಇನ್ನು ಸ್ವಲ್ಪ ಏನಾದರೂ ಬೇಕಂತಂದರೆ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಅದು ರೆಡಿ ಆಯಿತು ಚಟ್ನಿ. ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಎಣ್ಣೆ ಒಗ್ಗರಣೆ ಕೊಟ್ಟರೆ ಇನ್ನೂ ರುಚಿಯಾಗಿರುತ್ತೆ ಅಂತೇಳಿ ಎಣ್ಣೆ ಒಗ್ಗರಣೆ ಕೊಟ್ಟೆ. ಒಬ್ಬೊಬ್ಬರು ಎಣ್ಣೆ ಒಗ್ಗರಣೆ ಕೊಡೋದಿಲ್ಲ ಫ್ರೆಂಡ್ಸ್. ನನಗೆ ಯಾವುದೇ ಒಂದು ಪಲ್ಯಗಳಾಯಿತು, ಚಟ್ನಿ ಆಯಿತು, ಅವುಗಳಿಗೆ ಎಣ್ಣೆ ಒಗ್ಗರಣೆ ಕೊಟ್ಟು ರೂಢಿ. ನೀವು ನನ್ನ ಒಂದು ಚಾನಲ್ನಲ್ಲಿರುವಂಥ ವೀಡಿಯೋಸ್ಗಳಲ್ಲೆಲ್ಲ ನೋಡಿದ್ದೀರ ಅಂತ ಅಂದ್ಕೊತೀನಿ. ಅದೇ ರೀತಿ ಈ ಒಂದು ಕೊಬ್ಬರಿ ಚಟ್ನಿಗೂ ಸಹ ಎಣ್ಣೆ ಒಗ್ಗರಣೆ
ಮಾಡಿಕೊಂಡು ಅದು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಆವಾಗಲೇ ಅದು ತಾಲಿಪೆಟ್ಟಿಗೆ ಅಥವಾ ರೊಟ್ಟಿಗೆ ಏನು ಕಲಸಿಟ್ಟಿದ್ವಲ್ಲ ಫ್ರೆಂಡ್ಸ್, ಆ ಒಂದು ಹಿಟ್ಟು ರೆಡಿಯಾಗಿ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಂಡಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಹೋಳಿಗೆ ಪೇಪರು ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಬೇಕಾದರೆ ತಗಡು ಥರ ಬರುತ್ತೆ ಫ್ರೆಂಡ್ಸ್. ಈಗ ತಾಲಿಪೆಟ್ಟು, ವಾಡಪ್ಪಿ, ರೊಟ್ಟಿ ಆ ಥರ ಏನಾದ್ರು ಮಾಡಬೇಕಂದ್ರೆ ತಳ್ಳೊಂದು ತಗಡು ಥರ ಯೂಸ್ ಮಾಡ್ತಾರೆ ಮನೆಯಲ್ಲಿ. ಇಲ್ಲಾಂದರೆ ಹೋಳಿಗೆ ಪೇಪರ್ ಆ ಥರದ್ದು ಬಟರ್ ಪೇಪರು ಹಂಚಿನ ಮೇಲೆ ಹಾಕಿ ಅದನ್ನು ಬೇಯಿಸ್ತಾರಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿರೋದೇ ಹೋಳಿಗೆ ಪೇಪರ್ ಆಯಿತು. ಆ ಥರ ಒಂದು ಪೇಪರ್ನ ತೊಗೊಂಡು ನೀವು ಮಾಡ್ಕೊಬೇಕಾಗುತ್ತೆ. ಓಕೆನಾ. ಈಗ ಗೋಧಿಟ್ಟಿಂದು ಆ ಥರದ್ದು ಏನಾರು ಹಾಕಿಬಿಟ್ರೆ ಅದು ಪ್ಲಾಸ್ಟಿಕ್ಕು ಇದಾಗ್ಬಿಡುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಥರದ್ದು ಹೋಳಿಗೆ ಪೇಪರ್ ಅಂತ ಬರುತ್ತೆ, ಇದರಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೋಳಿಗೆನೂ ಸಹ ನಾನು ಈ ಥರದ ಒಂದು ಪೇಪರ್ನಲ್ಲೇ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ. ಹೋಳಿಗೆ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಆ ಒಂದು ತಾಲಿಪೆಟ್ಟಿಗೆ ಏನು ರೆಡಿ ಮಾಡ್ಕೊಂಡಿದ್ವಿ ಹಿಟ್ಟನ್ನು ಒಂದು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ತಟ್ಟಿ ಅದನ್ನು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಇಲ್ಲರಿ ಒಬ್ಬೊಬ್ಬರು ತಳ್ಳಗೆ ಬೇಕಂತಾರೆ ಫ್ರೆಂಡ್ಸ್, ಒಬ್ಬೊಬ್ಬರು ದಪ್ಪಗೆ ಬೇಕಂತಾರೆ. ನಿಮಗೆ ಹೆಂಗೆ ಬೇಕೋ ಮನೇಲಿ ಯಾರು ಹೆಂಗೆ ತಿಂತಾರೋ ಆ ರೀತಿ ನೀವು ತಟ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ಆ ಒಂದು ತಾಲಿಪೆಟ್ಟನ್ನ. ಇಲ್ಲಿ ಹಂಚು ಕಾಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಒಂಚೂರು ಒಂದು ಉಂಡೆ ಥರ ಹಾಕಿ ಅದನ್ನು ತೆಗೆದ್ಬಿಟ್ಟು ಆಮೇಲೆ ನಾವೇನು ತಟ್ಟಿರ್ತೀವಿ ನೋಡಿ ಹೋಳಿಗೆ ಪೇಪರ್ ಮೇಲೆ ಆ ಒಂದು ರಾಗಿ ರೊಟ್ಟಿನ ಅದನ್ನು ಹಾಕಬೇಕಾಗತ್ತೆ. ಈಗ ಹಂಚು ಕಾದಿದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆ ಪೇಪರ್ ಮೇಲೆ ಏನು ತಟ್ಟಿರ್ತೀವಿ ನೋಡಿ ರಾಗಿ ರೊಟ್ಟಿ ಅಥವಾ ವಾಡಪ್ಪಿ ಅದನ್ನು ಹಾಕಿ ಒಂದು ಸ್ವಲ್ಪ 2-3 ಸಲ ಕೈಲೇ ಈ ಥರ ಒತ್ತಬೇಕಾಗತ್ತೆ ಫ್ರೆಂಡ್ಸ್. ಅದೊಂದು ಸ್ವಲ್ಪ ಅಂಟ್ಕೊಬೇಕು, ಬಿಟ್ಕೋಬೇಕು. ಆ ಒಂದು ವಾಡಪ್ಪಿ ಅಥವಾ ರೊಟ್ಟಿ ಏನು ಮಾಡಿರ್ತೀವಿ ನೋಡಿ ಅದೊಂದು ಸ್ವಲ್ಪ ಬಿಟ್ಕೊಬೇಕು. ಅಲ್ಲಿ ತನಕ ಒಂದು ಸ್ವಲ್ಪ ಕಡ್ಚಿಗ್ಲಾಯಿತು ಕೈಲೇ ಹಾತು ಈ ಥರ ಒತ್ತಿ ಆಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ. ಅದು ಪೇಪರು ಸಹ ಬಿಟ್ಕೊಂಡು ಬರ್ತಾ ಇದೆ. ಈ ರೀತಿ ಬರಬೇಕು ಫ್ರೆಂಡ್ಸ್. ಹಂಗಿದ್ದಾಗ ಮಾತ್ರ ಅದು ಚೆನ್ನಾಗಿ ರೆಡಿ ಆಗಿದೆ, ಚೆನ್ನಾಗಿದೆ, ಹದನೂ ಚೆನ್ನಾಗಿದೆ ಹಿಟ್ಟಿಂದು ಅಂತೇಳಿ ಅಂದ್ಕೊತೀವಿ. ಓಕೆನಾ ಫ್ರೆಂಡ್ಸ್. ಈ ಥರ ಎಲ್ಲ ಆ ಒಂದು ಪೇಪರ್ ತೆಗೆದ್ಮೇಲೆ ಒಂದು ಸ್ವಲ್ಪ ಬಿಟ್ಟು ಎಣ್ಣೆ ಹಾಕಿ ಆಮೇಲೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ತೆಗೆದು ನೋಡಿ, ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಜೋರು ಮಾಡಿ ಆಮೇಲೆ ಇದನ್ನು ಉಲ್ಟಾ ಪಲ್ಟ ನಿಮ್ಗೆ ಹೆಂಗೆ ಬೇಕು ಒಂದು ಸ್ವಲ್ಪ ನಿಮಗೆ ಕೆಂಪು ಬೇಕಂತಂದರೆ ಭಾಳ ಹೊತ್ತು ಬೇಯಿಸಿ. ಭಾಳ ಹೊತ್ತೇನು ಬೇಕಾಗಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಕೆಂಪು ಬ್ರೌನ್ ಕಲರ್ ಆದರೆ ಸಾಕು. ಆ ಥರ ಬೇಯಿಸ್ಕೊಂಡು ತಿರ್ಗಾ ಮುರ್ಗ ಮಾಡಿ ಬೇಯಿಸ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೆಲ್ದಿನೂ ಸಹ ಆರೋಗ್ಯಕರವಾಗಿರುವಂಥ ಒಂದು ಬ್ರೇಕ್ಫಾಸ್ಟು ಅಥವಾ ಫುಡ್ ಅಂತಲೇ ಹೇಳ್ಬೋದು. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹೋಳಿಗೆ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಈ ಥರ ಆ ಒಂದು ರಾಗಿ ರೊಟ್ಟಿಗೆ ಏನು ಕಲಸಿಟ್ಕೊಂಡಿರ್ತೀವಿ ಆ ಒಂದು ಹಿಟ್ಟನ್ನು ಚೆನ್ನಾಗಿ ಉಂಡೆ ಥರ ಮಾಡಿ ಈ ಥರ ಹೋಳಿಗೆ ಪೇಪರ್ ಮೇಲೆ ಇಟ್ಟು ಈ ಥರ ತಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಈಗ ಆವಾಗಲೇ ಈ ಒಂದು ಮೊದಲೇ ಹಾಕಿದ್ನಲ್ಲ ಆ ಒಂದು ರಾಗಿ ರೊಟ್ಟಿ ರೆಡಿ ಆಗಿದೆ. ಈಗ ತೆಗಿತಾ ಇದ್ದೀನಿ, ನೋಡ್ತಾ ಇರ್ಬೋದು. 2 ಕಡೆ ತಿರ್ಗಾ ಮುರುಗ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಎಷ್ಟು ಚೆನ್ನಾಗಿ ಕಾಣ್ತಾ ಇದಲ್ವ. ತುಂಬ ರುಚಿಯಾಗಿರುತ್ತೆ. ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್. ತುಂಬ ಇಷ್ಟಪಟ್ಟರು ಮಕ್ಕಳು, ಮನೆಯವರು. ನನಗೂ ಸಹ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಮಾಡಿದ್ದಿಲ್ಲ ಬಟ್ ಕೇಳಿದ್ದೆ. ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಆ ಥರ ಹಾಕಿ ನಾನು ವಾಡಪ್ಪಿ ತಾಲಿಪೆಟ್ಟು ಮಾಡ್ತಾಯಿದ್ದೆ, ಬಟ್ ರಾಗಿ ರೊಟ್ಟಿಲಿ ಮಾಡಿದ್ದಿಲ್ಲ. ತುಂಬ ಖುಷಿ ಆಯಿತು ಅವತ್ತು ಮಾಡಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು, ನನಗೂ ಸಹ ಇಷ್ಟ ಆಯಿತು, ಮನೆಯವರು ಸಹ ತುಂಬ ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ತಿನ್ಕೊಳ್ಳಿ. ನಿಮಗೂ ಸಹ ಬೇರೆ ಬೇರೆ ಥರ ವೆರೈಟಿ ಮಾಡಿಕೊಟ್ಟಂಗೂ ಆಗಿರುತ್ತೆ. ನೀವು ಸಹ ತಿನ್ಬೋದು. ಮನೇಲಿ ಇರುವಂಥವ್ರೆಲ್ಲರೂ ಸಹ ಖುಷಿಯಿಂದ ತಿನ್ಕೊಬೋದು ಅಲ್ವಾ ಫ್ರೆಂಡ್ಸ್. ಈ ರೀತಿ ಆ ಒಂದು ತಾಲಿಪೆಟ್ಟನ್ನ ಆ ಒಂದು ಹೋಳಿಗೆ ಪೇಪರ್ ಮೇಲೆ ತಟ್ಟಿದ ಮೇಲೆ ಹಂಚಿನ ಮೇಲೆ ಹಾಕಿ ಆ ಒಂದು ಪೇಪರ್ನ ತೆಗೆದು ಸ್ವಲ್ಪ ಎಣ್ಣೆನ ಹಾಕಿ ಆ ಒಂದು ವಾಡಪ್ಪಿ ಮೇಲೆ ಅಥವಾ ತಾಲಿಪೆಟ್ಟು ಮೇಲೆ ತಿರ್ಗಾ ಮುರ್ಗ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಕೊಬ್ಬರಿ ಚಟ್ನಿ ರೆಡಿ ಆಯಿತು. ಆಮೇಲೆ ರಾಗಿ ರೊಟ್ಟಿನೋ ಅಥವಾ ರಾಗಿ ತಾಲಿಪೆಟ್ಟು, ರಾಗಿ ಹಿಟ್ಟಿನ ತಾಲಿಪೆಟ್ಟು ಅಥವಾ ವಾಡಪ್ಪಿ ನೀವೇನು ಅನ್ಕೊತೀರ ಅದು ನಾವು ಹೆಸರಿಡ್ಬೋದು ಫ್ರೆಂಡ್ಸ್. ಓಕೆನಾ. ನಾನು ತಾಲಿಪೆಟ್ಟು ಅಂತಲೇ ಹೇಳ್ತೀನಿ, ಯಾಕಂದರೆ ರಾಗಿ ರೊಟ್ಟಿ ಬೇರೆ ಥರ ಮಾಡ್ತಾರೆ, ಈ ಥರನೂ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ನಾನು ಅಂದ್ಕೊತೀನಿ. ಓಕೆನಾ ಫ್ರೆಂಡ್ಸ್. ಈ ರೀತಿ ರಾಗಿ ರೊಟ್ಟಿ ಅಥವಾ ರಾಗಿ ಹಿಟ್ಟಿನ ಒಂದು ತಾಲಿಪೆಟ್ಟು ಅಥವಾ ವಾಡಪ್ಪಿ, ಕೊಬ್ಬರಿ ಚಟ್ನಿ, ಮೊಸರು, ತುಪ್ಪ ಇದ್ರ ಜೊತೆ ನೀವು ತಿನ್ಕೊಬೋದು ಫ್ರೆಂಡ್ಸ್. ಓಕೆನಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲೇ ಹೇಳ್ದಂಗೆ ಇದರಲ್ಲಿ ಒಂದು ವಸ್ತುನ ತೋರಿಸಿದೆ ಇಳಿಗೆ ಅಂತೇಳಿ, ಅದು ನಿಮ್ಮ ಮನೇಲಿ ಇದ್ದರೆ ನಮ್ಮ ಮನೇಲೂ ಇದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ಖುಷಿ ಆಗುತ್ತೆ ನೀವು ಫುಲ್ಲಾಗಿ ವಿಡಿಯೋ ನೋಡಿದ್ದೀರಾ ಅಂಥೇಳಿ ಅಂದ್ಕೊತೀನಿ. ಓಕೆನಾ ಫ್ರೆಂಡ್ಸ್. ಮೊಸರು ಜೊತೆ, ಚಟ್ನಿ ಜೊತೆ ಅಥವಾ ತುಪ್ಪದ ಜೊತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದ್ರ ಜೊತೆ ನೀವು ತಿನ್ಕೊಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿನ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.